ನನ್ನ ಲೈಫ್ನಲ್ಲಿ ತುಂಬ ಜನ ಹುಡುಗರು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಸ್ ಸ್ಟಾಪ್ನಲ್ಲಿ, ರೋಡ್ನಲ್ಲಿ, ದೇವಸ್ಥಾನದ ಹತ್ರ, ಕಾಲೇಜ್ ಹತ್ರ. ನಾನು ಯಾರನ್ನೂ ಕೇರೇ ಮಾಡಿಲ್ಲ. ಆದರೆ ಒಂದು ಹುಡುಗಂಗೆ ಮಾತ್ರ ಬಿದ್ದೋದೆ. ಯಾಕಂದರೆ ಅವ್ನು ನನ್ನನ್ನು ಇಂಪ್ರೆಸ್ ಮಾಡಿದ ರೀತಿನೇ ಬೇರೆ, ಜಾಗನೂ ಬೇರೆ. ಮಚ್ಚ ಅಲ್ಲೋಡ, ನಿಮ್ಮ ಫಿಗರ್ಗೆ ಯಾರೋ ಕಾಳಾಗ್ತವನೆ. ನೀನು ಇದೆಯಾ ಅವಳನ್ನ ನೋಡೋಕ್ಕೆ ಎದ್ರುಕೊಂತೀಯ. ನನ್ನ ಮಗ ನೋಡು, ಅವಳ ಮನೆ ಮುಂದೆನೇ ಟೆಂಟ್ ಹಾಕೋಣೆ. ಹೋಗಿ ಅಡಿಕ್ಲಾ? ಬೇಡ ಬಿಡ, ಅವರಪ್ಪ ನೋಡಿದ್ರೆ ಅವನೇ ಅಡಿಕ್ತಾನೆ. ಅವರಪ್ಪ ಪ್ರಕಾಶ್ ರಾಯ್ಗಿಂತ ದೊಡ್ಡ ವಿಲನ್ನು. ಇವನು ಯಾರೋ ಗೊತ್ತಿಲ್ಲ ಕಣೆ, 3-4 ದಿವಸದಿಂದ ನಮ್ಮ ಮನೆ ಮುಂದೆನೆ ನಿಂತಿದ್ದಾನೆ. ಎಷ್ಟು ಧೈರ್ಯ ಇರ್ಬೇಕು ಇವನ್ಗೆ? ನಮ್ಮ ಅಪ್ಪಂಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ. ಅವನ ದಿನ ಮನೆ ಹತ್ರ ಬರ್ತಿದ್ದದ್ದು ನೋಡಿ ನನಗೆ ಅವನ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಲವ್ವೆಲ್ಲ ಇಲ್ಲ ಕಣೆ. ಅವನು ಯಾಕೆ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಿದ್ದಾನೆ ಅಂತ ತಿಳ್ಕೊಬೇಕಷ್ಟೆ. ಅವತ್ತು ಪ್ರೀತಿ ಅನ್ನೋ ಅಮ್ಲು ಅವನೆತ್ತಿಗೇರಿತ್ತೋ ನನ್ನೆತ್ತಿಗೇರಿತ್ತೋ ನನಗೆ ಗೊತ್ತಿರಲಿಲ್ಲ. ಎಲ್ಲಿದ್ದೀರೋ ಒಬ್ಬನಿಗೆ ಸರಿಯಾಗಿ ಹೊಡಿಬೇಕು. ಏನೋ ಹಲ್ಕ ನನ್ನ ಮಗನೇ, ಮನೆ ಹತ್ರ ಹೋಗಿ ಹೆಣ್ಮಕ್ಳಿಗೆ ಲೈನ್ ಹೊಡಿತೀಯಾ? ಒಂದ್ ನಿಮಿಷ ಹೇಳೋದು ಸ್ವಲ್ಪ ಸರ್ ಪ್ಲೀಸ್. ನನ್ ಮಗನೇ ಏನು ಅನ್ಕೊಂಡಿದ್ಯಾ? ನಿಮ್ಗೆ ಅರ್ಥ ಆಗ್ತಿಲ್ಲ. ಹೆಣ್ಮಕ್ಳು ಮನೆ ಒಳಗಡೆ ಇರೋಂಗಿಲ್ಲ. ನಿಮ್ಮಂತ ಬೋಳಿ ನನ್ ಮಕ್ಳು ಕಾಟ ಜಾಸ್ತಿ ಆಗೋಗಿದೆ. ಸರ್ ನಾನು ಹೇಳೋದು ಒಂದೇ ಒಂದ್ ನಿಮಿಷ ಕೇಳಿ ಸರ್. ಅದೇನೋ ಹೇಳ್ಬೇಕಂತ ಅವ್ನು ಕೇಳೋಣ. ನನ್ನ ತಂದೆ ಇಲ್ಲ, ಅಮ್ಮ ನಾನು ಇಬ್ಬರೇ. ನಮ್ಮಮ್ಮ ಅಲ್ಲಿ ಕೂಲಿ ಕೆಲಸ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ನನ್ನ ಕಾಲೇಜ್ ಸೇರಿಸಿದ್ರು. ಚೆನ್ನಾಗಿ ಓದಿ ರ್ಯಾಂಕ್ ತೆಗಿಬೇಕು ಅನ್ನೋದು ನಮ್ಮಮ್ಮನ ಆಸೆ. ಆದರೆ ನಾನು ಹುಡುಗರ ಜೊತೆ ಸೇರಿಕೊಂಡು ಕುಡ್ಕೊಂಡು ಶೋಕಿ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಫೇಲ್ ಆಗೋದೆ. ನಮ್ಮಮ್ಮನ ಆಸೆಗೆ ಮೋಸ ಮಾಡಿಬಿಟ್ಟೆ. ಅದಕ್ಕೆ ನಮ್ಮಮ್ಮ ಬೇಜಾರಾಗಿ ತುಂಬ ದಿನದಿಂದ ನನ್ನ ಜೊತೆ ಮಾತಾಡ್ತಿಲ್ಲ. ನಮ್ಮಮ್ಮ ನಿಮ್ಮನೆಲ್ಲ ಕೆಲಸ ಮಾಡ್ತಾಳೆ ಸರ್. ಅವನ ತಾಯಿ ಮೇಲೆ ಅವನಿಗಿದ್ದಿದ್ದ ಪ್ರೀತಿಗೆ ನಾನು ಇಂಪ್ರೆಸ್ ಆಗೋದೆ. ಡಿಸೈಡ್ ಮಾಡಿದ್ದೀನಿ, ಅವ್ನು ನನ್ನವನಾಗಬೇಕು. ಅದಕ್ಕೆ ಹೋಗ್ತೀನಿ, ನನ್ನ ಪ್ರೀತಿ ತಿಳಿಸ್ತೀನಿ. ಒಪ್ಕೊಳ್ಳೋವರೆಗೂ
ಅವನ ಮನೆ ಮುಂದೆನೇ ನಿಂತ್ಕೋತೀನಿ.